ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹೇರ್ ಕೂಡ ಸಿಲ್ಕಿ ಸ್ಮೂತ್ ಡ್ಯಾಂಡ್ರಫ್ ಫ್ರೀ ಹೇರ್ ಆಗಬೇಕಾದ್ರೆ, ಹಾಗೆಯೇ ಹೇರ್ ಗ್ರೋತ್ ಆಗಬೇಕಾದ್ರೆ ಇವತ್ತು ನಾನು ಮಾಡುವಂಥ ರೆಮಿಡಿನ ಫಾಲೋ ಮಾಡಿದರೆ ಖಂಡಿತ ನಿಮಗೆ ಇಷ್ಟಪಡುವಂಥ ಕೂದಲು ನಿಮ್ದಾಗುತ್ತೆ. ಇದಕ್ಕೆ ಜಾಸ್ತಿ ಏನು ವಸ್ತುಗಳನ್ನು ನಾನು ಯೂಸ್ ಮಾಡಿಲ್ಲ. ನಮ್ಮ ಕಿಚನ್ನಲ್ಲಿ ಸಿಗುವಂಥ ವಸ್ತುಗಳಿಂದ ಈ ರೆಮಿಡಿನ ಈಸಿಯಾಗಿ ಪ್ರಿಪೇರ್ ಮಾಡಬಹುದು. ಇಲ್ಲಿ ನಾನು ಮೇಯ್ನ್ ಆಗಿ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಅಂದರೆ ಈರುಳ್ಳಿ ತಗೋಬಾರ್ದು, ಈರುಳ್ಳಿನ ಸಿಪ್ಪೆನ 2ರಿಂದ 3 ಈರುಳ್ಳಿ ಸಿಪ್ಪೆನ ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥದ್ದು ಕರ್ಬೇವಿನ ಎಲೆಗಳು. ಒಂದು 10ರಿಂದ 15 ಕರ್ಬೇವಿನ ಎಲೆಗಳನ್ನು ತಗೊಂಡ್ರೆ ಸಾಕಾಗತ್ತೆ, ಜಾಸ್ತಿ ಏನು ಬೇಡ. ಇದಕ್ಕೆ ಯೂಸ್ ಮಾಡುವಂಥ ನೆಕ್ಸ್ಟ್ ವಸ್ತು ಬಂದು ಅದು ಮೆಂತ್ಯಕಾಳು. 2 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ತಗೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲ ವಸ್ತುಗಳನ್ನು ನಾವು ಕುದಿಸ್ಬೇಕು. ಅದಕ್ಕೋಸ್ಕರ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ತಗೋಬೇಕು. ನೆಕ್ಸ್ಟ್ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಈರುಳ್ಳಿ ಸಿಪ್ಪೆ, ಕರ್ಬೇವಿನ ಎಲೆಗಳು ಮತ್ತು 2 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ಅದಕ್ಕೆ ಹಾಕಿ, ನೆಕ್ಸ್ಟ್ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಲೆ ಮೇಲೆ ಇಡಬೇಕು. ಈ ರೆಮಿಡಿನ ಮಾಡುವಾಗ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಡಬಾರ್ದು, ಮೀಡಿಯಂ ಫ್ಲೇಮ್ನಲ್ಲೇ ಇಡಬೇಕು. ಆವಾಗಲೇ ಈ ರೆಮಿಡಿ ಚೆನ್ನಾಗಾಗತ್ತೆ. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಸುಮಾರು 10ರಿಂದ 15 ನಿಮಿಷನಾದರೂ ಬೇಕಾಗತ್ತೆ. ಎಷ್ಟು ಸ್ಲೋ ಫ್ಲೇಮ್ನಲ್ಲಿ ಮಾಡ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಇದನ್ನು ಕುದಿಸಿ ಆದಮೇಲೆ ಒಂದು 10ರಿಂದ 15 ನಿಮಿಷ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಅಷ್ಟರವರೆಗೂ ನಾವು ಕುದಿಸ್ಬೇಕು. ನೋಡಿ, ಕುದಿಲಿಕ್ಕೆ ಬಂದಿದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇನ್ನೂ ಡಾರ್ಕ್ ಆಗಬೇಕು. ಈಗ ಒಂದು 6ರಿಂದ 7 ನಿಮಿಷ ಆಗಿದೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ. ಇನ್ನೂ ಒಂದು 5 ನಿಮಿಷ ಕುದಿಸೋಣ. ನೋಡಿ, ಕಲರ್ ಚೇಂಜ್ ಆಗಿದೆ, ಇನ್ನೂ ಸ್ವಲ್ಪ ಡಾರ್ಕ್ ಆಗಿದೆ. ಈ ಹೇರ್ ಟೋನರ್ ಯೂಸ್ ಮಾಡಿದರೆ ತುಂಬಾ ಬೆನಿಫಿಟ್ ಇದೆ ನಮ್ಮ ಹೇರ್ಗೆ. ಈರುಳ್ಳಿ ಸಿಪ್ಪೆ, ಮೆಂತ್ಯಕಾಳು ಮತ್ತು ಕರಿಬೇವಿನ ಎಲೆಗಳು ಚೆನ್ನಾಗಿ ಬೇಯಬೇಕು. ಅಷ್ಟರವರೆಗೂ ನಾವು ಇದನ್ನು ಒಲೆ ಮೇಲೆ ಇಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಡಿ. ಈಗ ಡಾರ್ಕ್ ಆಗಿದೆ, ಕಲರ್ ನೋಡಿ ಚೇಂಜ್ ಆಗಿದೆ. 10 ನಿಮಿಷದಿಂದ ಕುದೀತಾ ಇದೆ. ಈ ಕಲರ್ ನೋಡುವಾಗಲೇ ನಮ್ಮ ಹೇರ್ಗೆ ಕಮಾಲ್ ಮಾಡುವಾಗ ಇದೆ ಇದು. ನೋಡಿ, ನಾನು ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ಟ್ರೈನರ್ ಬಳಸ್ಕೊಂಡು ಒಂದು ಬೌಲ್ಗೆ ಈ ಲಿಕ್ವಿಡನ್ನು ಸ್ಟ್ರೈನ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಸ್ಟ್ರೈನ್ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ಆದರೆ ಬಿಸಿ ಬಿಸಿ ಇರುವಾಗಲೇ ಟೋನರ್ನ ಪ್ರಿಪೇರ್ ಮಾಡಬಾರ್ದು. ಅಂದರೆ ನೆಕ್ಸ್ಟ್ ಒಂದು 2-3 ಇಂಗ್ರೀಡಿಯೆಂಟ್ ಹಾಕಬೇಕು ಇದಕ್ಕೆ. ಅದನ್ನು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ನಾವು ಸ್ಟ್ರೈನ್ ಮಾಡಿದ ಮೇಲೆ ಉಳ್ಕೊಂಡಿದ್ಯಲ್ವ ಈ ಮೆಂತ್ಯಕಾಳು, ಈರುಳ್ಳಿ ಎಲ್ಲ, ಇದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್, ಫ್ರೆಶ್ ಅಲೋವೆರಾ ಜೆಲ್ ಇದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅಲೋವೆರಾ ಜೆಲ್ ಮತ್ತು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹೇರ್ ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ಮೊಸರು ಬದಲು ರೋಸ್ ವಾಟರನ್ನು ಕೂಡ ಹಾಕ್ಬೋದು, ತೊಂದರೆ ಏನಿಲ್ಲ. ಈ ಹೇರ್ ಮಾಸ್ಕನ್ನು ಬಳಸಿದ್ರು ಕೂಡ ಹೇರ್ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಟೋನರ್ ರೆಡಿ ಆಗಿದೆ, ಸ್ವಲ್ಪ ಬಿಸಿ ಇದೆ ಅಷ್ಟೇ, ಆರ್ಕೊಂಡಿದೆ. ಇದರಿಂದ ನಾನು 2 ರೆಮಿಡಿನ ಮಾಡ್ತೀನಿ. ಒಂದು ಸ್ನಾನ ಮಾಡೋ ಮುಂಚೆ ಹಾಕೋದು ಹಾಗೆ ಟೋನರ್ ಆಗಿ, ಇನ್ನೊಂದು ಸ್ನಾನ ಮಾಡುವಾಗ ಶಾಂಪೂಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. 2 ಸಮಭಾಗವಾಗಿ ಮಾಡ್ಕೊಂಡಿದ್ದೀನಿ. ಈಗ 2 ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಟೋನರ್ ಆಗಿ ಮಾಡ್ತೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಹೇರನ್ನು ಮಾಯಿಶ್ಚರನ್ನು ಲಾಕ್ ಮಾಡುತ್ತೆ ಕೊಬ್ಬರಿ ಎಣ್ಣೆ. ಹಾಗೆಯೇ ಈರುಳ್ಳಿ ಸಿಪ್ಪೆನಲ್ಲಿ ತುಂಬಾ ವಿಟಮಿನ್ಸ್ ಇರೋದ್ರಿಂದ ಇದನ್ನು ಬಿಸಾಡುವ ಬದಲು ನಾವು ನಮ್ಮ ಹೇರ್ ಕೇರ್ನಲ್ಲಿ ಬಳಸ್ಬೋದು. 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಏನಂದರೆ, ಇಲ್ಲಿ ಮೆಂತ್ಯಕಾಳು ಯೂಸ್ ಮಾಡಿದ್ದೀವಲ್ವ, ಇದರಿಂದ ನಮ್ಮ ಹೇರ್ ಶೈನಿ ಸ್ಮೂತ್ ಆಗುತ್ತೆ. ಹಾಗೆಯೇ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ. ನಮಗೆ ತುಂಬ ಹೇರ್ ಫಾಲ್ ಏನಾದರೂ ಇದ್ದರೆ ಈ ಮೆಂತ್ಯಕಾಳು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಹೇರ್ ಟೋನರ್ ರೆಡಿ ಆಗಿದೆ. ಇದನ್ನು ನಾನು ಒಂದು ಸ್ಪ್ರೇ ಬಾಟಲಿಗೆ ಹಾಕ್ಕೊತಾ ಇದ್ದೀನಿ. ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ಕೈನಲ್ಲೇ ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ.
ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆ ರಿಸಲ್ಟ್ ನಮಗೆ ಇದರಲ್ಲಿ ಸಿಗುತ್ತೆ. ಸ್ಪ್ರೇ ಮಾಡಿ ಆದಮೇಲೆ ಕೂದಲು ಬುಡಕ್ಕೆ ಮತ್ತು ಹೇರ್ ಲೆಂತ್ಗೂ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಇದನ್ನು ಸ್ನಾನ ಮಾಡೋಕೆ ಒಂದು 2 ಅವರ್ ಮುಂಚೆ ಇದನ್ನು ಹಾಕ್ಕೊಂಡು 2 ಅವರ್ ಹಾಗೆ ಬಿಟ್ಕೋಬೇಕು. 2 ಅವರ್ ಆದಮೇಲೆ ಸ್ನಾನ ಮಾಡಬೇಕು. ಟೋನರ್ ರೆಡಿ ಆಗಿದೆ ಆವಾಗ ಸೈಡಲ್ಲಿ ಇಟ್ಕೊಂಡಂತಹ ಉಳಿದ ಮಿಶ್ರಣವನ್ನು ಹೇಗೆ ಯೂಸ್ ಮಾಡೋದಂದರೆ, ಇದಕ್ಕೆ 1 ಪ್ಯಾಕೆಟ್ ಶಾಂಪು, ನೀವು ಯಾವ ಶಾಂಪು ಬೇಕಾದರೆ ಯೂಸ್ ಮಾಡ್ಬೋದು. ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನೇ ಸ್ವಲ್ಪ ಶಾಂಪೂನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ನಾನ ಮಾಡುವಾಗ ಯೂಸ್ ಮಾಡಬೇಕು. ಇದರಿಂದನೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸ್ನಾನ ಮಾಡುವಾಗಲೂ ಅಷ್ಟೇ ಈ ಲಿಕ್ವಿಡನ್ನು ತಲೆಗೆ ಹಾಕೊಂಡ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಆದಮೇಲೆ ನೀರು ಹಾಕ್ಕೊಂಡು ತಲೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾವುದೇ ಒಂದು ರೆಮಿಡಿನ ನಾವು ಒಂದು ಬಾರಿ ಯೂಸ್ ಮಾಡಿದ ತಕ್ಷಣವೇ ಇನ್ಸ್ಟೆಂಟಾಗಿ ರಿಸಲ್ಟ್ ಗೊತ್ತಾಗೋದಿಲ್ಲ. ಕಂಟಿನ್ಯೂ ಆಗಿ 1 ರಿಂದ 2 ತಿಂಗಳು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ರಿಸಲ್ಟ್ ನಮಗೆ ಗೊತ್ತಾಗತ್ತೆ. ಸ್ನೇಹಿತರೆ, ಯಾರಾದರೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.